ನಮೋ ವೆಂಕಟೇಶಾಯ ಶುದ್ಧಜ್ಞಾನ ಸ್ವರೂಪಿಣಿ ವಾಸುದೇವಾಯ ಶಾಂತಾಯ ಸತ್ಯಾಯ ಪರಮಾತ್ಮನೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ನಾವಿವತ್ತು ವೈಕುಂಠ ಏಕಾದಶಿ ಪ್ರಯುಕ್ತವಾಗಿ ಭಕ್ತಾದಿಗಳ ಎಲ್ಲ ಭಕ್ತಾದಿಗಳ ಸಂದರ್ಭದಲ್ಲಿ ನಾವು ಸ್ವಾಮಿಯನ್ನ ದರ್ಶನ ಮಾಡುತ್ತಿದ್ದೇವೆ. ಇವತ್ತು ತುಮಕೂರು ನಗರದಲ್ಲಿ ಮಹಾಲಕ್ಷ್ಮಿ ನಗರದಲ್ಲಿ ನೆಲೆಯಾಗಿರುವಂತಹ ಲಕ್ಷ್ಮೀ ವೆಂಕಟೇಶ್ವರನ ಸನ್ನಿಧಾನದಲ್ಲಿ ಬೆಳಗಿನ ಜಾವ 2:30 ಸಮಯಕ್ಕೆ ಸ್ವಾಮಿಗೆ ಸುಪ್ರಭಾತ, 3 ಗಂಟೆಗೆ ನವಕಲಶ ಸ್ನಪನಾದಿಗಳಿಂದ ಪಂಚಾಮೃತ ಅಭಿಷೇಕಗಳಿಂದ ಸ್ವಾಮಿಯನ್ನ ತಯಾರು ಮಾಡಿ, ಅದಾದ ಮೇಲೆ ಸ್ವಾಮಿಯವರಿಗೆ ಪಚ್ಚಕರ್ಪೂರ ನೂತನ ವಸ್ತ್ರಗಳಿಂದ ಸ್ವಾಮಿಯವರನ್ನ ಅಲಂಕರಿಸಿ, ವಿಶೇಷ ಆಭರಣಗಳಿಂದ ಅಲಂಕರಿಸಿ ಸ್ವಾಮಿಯವರನ್ನ ಪ್ರಾಕಾರೋತ್ಸವದೊಂದಿಗೆ ವೈಕುಂಠ ದ್ವಾರದಲ್ಲಿ ಸ್ವಾಮಿಯನ್ನ ನೆಲೆ ಮಾಡಲಾಯಿತು. ಆ ವೈಕುಂಠ ದ್ವಾರದಲ್ಲಿ ಸ್ವಾಮಿಯವರು ಅಮ್ಮನವರ ಸಹಿತವಾಗಿ ಆ ಮಧು ಕೈಟವರಿಗೆ ಯಾವ ರೀತಿ ಮೋಕ್ಷವನ್ನ ಅನುಗ್ರಹಿಸಿದ್ದರೋ ಆ ರೀತಿ ಉತ್ತರ ದ್ವಾರದಿಂದ ಬಂದಿರುವಂತಹ ಭಕ್ತಾದಿಗಳಿಗೆ ಮಧು ಕೈಟವರಿಗೆ ನೀಡಿರುವಂತಹ ವೈಕುಂಠ ಪ್ರಾಪ್ತಿಯನ್ನ ಇವತ್ತಿನ ದಿನ ಅನುಗ್ರಹಿಸುತ್ತಾರೆ ಅನ್ನುವಂಥದ್ದು ಇವತ್ತಿನ ದಿನದ ವಿಶೇಷತೆ. ಅದೇ ರೀತಿ ಎಲ್ಲ ಭಕ್ತಾದಿಗಳು ಕೂಡ ಭಕ್ತಿ ಶ್ರದ್ಧೆಯಿಂದ ಬೆಳಗಿನ ಜಾವ 2:30 ಕೂಡ ಈ ಒಂದು ಸ್ವಾಮಿಯ ದರ್ಶನಕ್ಕಾಗಿ ಆ ಒಂದು ಕ್ಯೂ ಲೈನ್ ಅಲ್ಲಾಗಿರ್ಬೋದು ಅಥವಾ ಎಲ್ಲ ವಿಶೇಷವಾಗಿ ಸ್ವಾಮಿಯ ಸೇವೆಗಾಗಿ ಕಾತುರರಾಗಿದ್ದಾರೆ. ಇವತ್ತಿನ ದಿನ ಸ್ವಾಮಿಯ ನಿತ್ಯ ಕೈಂಕರ್ಯಗಳಲ್ಲಿ ಬೆಳಗಿನ ಜಾವ ಸುಪ್ರಭಾತದಿಂದ ಪ್ರಾರಂಭಗೊಂಡು ರಾತ್ರಿ 11 ಗಂಟೆಗೆ ನಡೆಯುವಂತಹ ಏಕಾಂತ ಸೇವೆಯವರೆಗೂ ಕೂಡ ಪ್ರತಿಯೊಂದು ಕಾರ್ಯಕ್ರಮಗಳು ಕೂಡ ದೇವಾಲಯದ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರುವಂತಹ DS ರವರ ಆಧ್ವರ್ಯದಲ್ಲಿ, ಅದೇ ರೀತಿ ನಾವು ತಿರುಪತಿಯಲ್ಲಿ ಜೇನು ಮಾಡಿರುವಂತಹ ನರಹರಿ ದೀಕ್ಷಿತ್ ಅನ್ನುವಂತಹ ನಮ್ಮ ಆಧ್ವರ್ಯದಲ್ಲಿ ನಮ್ಮ ತಂಡದೊಂದಿಗೆ ಸ್ವಾಮಿಯವರ ಸೇವೆಯಲ್ಲಿ ನಾವು ಭಾಗವಹಿಸುತ್ತಿದ್ದೇವೆ. ಎಲ್ಲ ಭಕ್ತಾದಿಗಳು ಕೂಡ ಬಂದು ಭಗವಂತನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕೆಂದು ನಾವು ಆಹ್ವಾನ ಮಾಡುತ್ತಿದ್ದೇವೆ. ಸರ್ವೇ ಜನ ಸುಖಿನೋ ಭವಂತು. ಪ್ರತಿ ವರ್ಷ ಕೂಡ ವಿಶೇಷವಾಗಿರುತ್ತೆ. ಈ ಸ್ವಾಮಿಯವರ ಅಲಂಕಾರಗಳು ಪ್ರತಿ ವರ್ಷವೂ ಕೂಡ ವಿಶೇಷವಾಗಿರುತ್ತದೆ. ಈ ವರ್ಷ ಸ್ವಾಮಿಯವರು ಉತ್ತರ ದ್ವಾರದಲ್ಲಿ ಸೂರ್ಯಪ್ರಭ ವಾಹನದಲ್ಲಿ ದರ್ಶನವನ್ನ ನೀಡುತ್ತಿದ್ದಾರೆ. ಅದೇ ರೀತಿ ಭಕ್ತಾದಿಗಳು ದರ್ಶನ ಮಾಡಿ ಉತ್ತರ ದ್ವಾರದಲ್ಲಿ ಹೊರಗೆ ಹೋಗಬೇಕಾದ್ರೆ ಎಲ್ಲರೂ ಕೂಡ ಚಂದ್ರಪ್ರಭ ವಾಹನದಲ್ಲಿ ಸ್ವಾಮಿಯವರು ಶ್ರೀಮನ್ ನಾರಾಯಣ ಸ್ವರೂಪನಾಗಿ ದರ್ಶನ ಮಾಡುತ್ತಾರೆ. ಬರುವ ಸಂದರ್ಭದಲ್ಲಿ ಪ್ರಕಾಶಮಾನವಾದಂತಹ ಸೂರ್ಯಪ್ರಭದಲ್ಲಿ ದರ್ಶನ ಮಾಡಿದರೆ, ಹೋಗುವ ಸಂದರ್ಭದಲ್ಲಿ ಚಂದ್ರಪ್ರಭವಾಗಿ ಆ ಸ್ವಾಮಿಯ ಕಣ್ಣೋಟದಿಂದ ಎಲ್ಲರೂ ಕೂಡ ಸುಖಮಯವಾಗಿ ಸಂತೋಷಭರಿತವಾಗಿ ಎಲ್ಲರೂ ಸಂತೃಪ್ತರಾಗುತ್ತಿದ್ದಾರೆ ಅನ್ನುವಂಥದ್ದು ಈ ವರ್ಷದ ವಿಶೇಷತೆ. ಸ್ವಾಮಿಯವರು ವಿಶೇಷವಾಗಿ ಅದೇ ರೀತಿ ಸರ್ವಸ್ವತಂತ್ರ ವೀರ್ಯಲಕ್ಷ್ಮಿ ಅನ್ನುವಂತಹ ಅಮ್ಮನವರು ಕೂಡ ಗಜವಾಹನದ ಮೇಲೆ ಇವತ್ತು ಈ ದೇವಾಲಯದಲ್ಲಿ ದರ್ಶನ ಕೊಡುತ್ತಿದ್ದಾರೆ. ಒಂದು ತಿರುಚಾನೂರು ದೇವಾಲಯದಲ್ಲಿ ಮಾತ್ರ ಈ ಅಮ್ಮನವರು ದರ್ಶನ ನೀಡುವಂತದ್ದು. ಅಂತಹ ಅಮ್ಮನವರು ಇವತ್ತಿನ ದಿನ ನಮ್ಮ ದೇವಾಲಯದಲ್ಲಿ ಗಜವಾಹನದಲ್ಲಿ ಸರ್ವತಂತ್ರ ಸ್ವತಂತ್ರ ವೀರ್ಯಲಕ್ಷ್ಮಿ ಅನ್ನುವಂತಹ ರೂಪದಲ್ಲಿ ದರ್ಶನ ನೀಡುತ್ತಿದ್ದಾರೆ. ಈ ಅಮ್ಮನವರನ್ನ ದರ್ಶನ ಮಾಡಿದಂತವರಿಗೆ ಎಲ್ಲ ಭೋಗಭಾಗ್ಯಗಳು ಕೂಡ ಅನುಗ್ರಹಿಸುತ್ತಾಳೆ ಆ ತಾಯಿ. ಹಾಗಾಗಿ ಎಲ್ಲರೂ ಕೂಡ ಆ ಸ್ವಾಮಿಯನ್ನ ಅಮ್ಮನವರನ್ನ ದರ್ಶನ ಮಾಡಿ ಆ ಅಮ್ಮನವರ ಸ್ವಾಮಿಯವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕೆಂದು, ಅದೇ ರೀತಿ ಹೆಚ್ಚಿನ ಮಟ್ಟಕ್ಕೆ ಭಕ್ತಾದಿಗಳು ಬಂದು ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಆಹ್ವಾನ ಬಯಸುತ್ತಿದೆ.